ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳ್ದಾಗೆ ಹೇಗೆ ದಾರ ಸುತ್ಕೋಬೇಕು, ಆಮೇಲೆ ಹೇಗೆ ಬೇಬಿ ಕುಚ್ಚು ಹಾಕಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ 150 ಥ್ರೆಡ್ಸ್ನ ತೊಗೋಬೇಕಾಗತ್ತೆ. 150 ಥ್ರೆಡ್ಸ್ನ ನಾವಿಲ್ಲಿ ಹೇಗೆ ಸುತ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಒಂದು ಟೇಬಲ್ ಮೇಲೆ ನೀಟಾಗಿ ಸುತ್ಕೋಬೇಕು. ನಾನಿಲ್ಲಿ ಇವತ್ತು 2 ಸೀರೆಗೆ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನನಗೆ 2 ಆರ್ಡರ್ಸ್ ಬಂದಿತ್ತು. ಸೊ ಅದೇ ಬೇಬಿ ಕುಚ್ಚನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಬಿಗಿನರ್ಸ್ಗೆ ಹೇಗೆ ಬೇಬಿ ಕುಚ್ಚನ್ನ ಈಸಿಯಾಗಿ ಹಾಕೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದು. ಆ್ಯಂಡ್ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ಥರ ನಾವು 150 ಥ್ರೆಡ್ಸ್ನ ಸುತ್ಕೊಂತು ಅಂತ ಅಂದರೆ 150 ಎಳೆ ಥ್ರೆಡ್ಸ್ನ ಸುತ್ಕೊಂತು ಅಂತ ಅಂದರೆ ನಮಗೆ ನೀಟಾಗಿ ಬೇಬಿ ಕುಚ್ಚು ಬರುತ್ತೆ ದಪ್ಪಾಗಿ. ಆ್ಯಂಡ್ ನಮಗೆ ನೀಟಾಗಿ ಬರುತ್ತೆ, ಸ್ಯಾರಿಗೆ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಾಗಲೇ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಏನೇನು ಬೇಕಾಗುತ್ತೆ ಕುಚ್ಚು ಹಾಕೋದಕ್ಕೆ ಮೆಟೀರಿಯಲ್ಸ್ಗಳು ಅಂತ ಅಂದ್ಬಿಟ್ಟು. ಅದನ್ನು ಆ ವಿಡಿಯೋನ ನೋಡ್ಕೊಂತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಬಿಗಿನರ್ಸ್ಗಳಿಗೆ ನೀಟಾಗಿ ಹೇಗೆ ಏನೇನು ಐಟಮ್ಸ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ. ಅದನ್ನು ನೀವು ನೋಡ್ಕೊಂಬಂತು ಅಂತಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನಾವಿಲ್ಲಿ ದಾರಾನ ಮಧ್ಯದಿಂದನಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಸೈಡಿಂದನಾದರೂ ಕಟ್ ಮಾಡ್ಕೊಬೋದು. ನನಗಿಲ್ಲಿ ಸೈಡಿಂದ ಕಟ್ ಮಾಡಿಕೊಂಡ್ರೆ ಕಂಫರ್ಟಬಲ್ ಅನಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸೈಡಿಂದನೇ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾವು ಆ ದಾರಕ್ಕೆ ಗಮ್ ಹಾಕ್ಕೋಬೇಕಾಗತ್ತೆ. ಗಮ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೊಂಬಂತು ಅಂದರೆ ಗೊತ್ತಾಗುತ್ತೆ ನಿಮಗೆ. ಸ್ಟೋನ್ ಗಮ್ ಅಥವಾ ನಾರ್ಮಲ್ ಗಮ್ನಾದರೂ ಫೆವಿಗಮ್ ಆ ಥರ ಯೂಸ್ ಮಾಡ್ಕೊಬಹುದು. ಆ್ಯಂಡ್ ಗಮ್ ಹಾಕಿ ನೀಟಾಗಿ ಅದನ್ನು ಶಾರ್ಪ್ ಎಡ್ಜಾಗಿ ನೀವು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಾನಿಲ್ಲಿ ಇನ್ನೊಂದು ದಾರನೂ ಹಾಗೇ ಸುತ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಇದಕ್ಕೂ ನಾವು 150 ಎಳೆ ದಾರನೇ ತೊಗೊತೀವಿ, ಸುತ್ಕೊತಾ ಇದ್ದೀವಿ. ನೋಡ್ಕೋಬಹುದು ನೀವು ನೀಟಾಗಿ. ನಾನು ಆಗಲೇ ಹೇಳಿದಾಗೇ ಕೆಲವರಿಗೆ ಸೈಡಿಂದ ಕಟ್ ಮಾಡ್ಕೋಬೋದು ಅಂತ ಅನಿಸಿದ್ರೆ ಸೈಡಿಂದ ಕಟ್ ಮಾಡ್ಕೊಳ್ಳಿ. ಇಲ್ಲ ನಾನು ಮಧ್ಯದಿಂದನೇ ಕಟ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಇಷ್ಟ ಆದಂಗೆ ಕಟ್ ಮಾಡ್ಕೊಬೋದು. ಅದನ್ನು ನೀಟಾಗಿ ಗಮ್ನ ಹಚ್ಬಿಟ್ಟು ಶಾರ್ಪ್ ಎಡ್ಜ್ ಥರ ಮಾಡ್ಕೋಬೇಕಾಗತ್ತೆ. ನಾವು ಇದನ್ನು ಕುಚ್ಚು ಹಾಕೋಕ್ಕೂ ಒಂದು 1/4 ಗಂಟೆ ಇಲ್ಲಾಂದರೆ ಹಾಫ್ ಆನ್ ಅವರ್ ಮುಂಚೆ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಹಸಿ ಇತ್ತು ಅಂತ ಅಂದರೆ ಅದು ನೀಟಾಗಿ ನಾವು ಕುಚ್ಚು ಹಾಕೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾವು ಮುಂಚೆನೇ ಒಣಗಿಸ್ಕೋಬೇಕಾಗತ್ತೆ. ಒಣಗಿಸ್ಕೊಂತು ಅಂತ ಅಂದರೆ ಆವಾಗ ನೀಟಾಗಿ ಶಾರ್ಪ್ ಎಡ್ಜಾಗಿ ಮಾಡ್ಕೊಬೋದು. ಆ್ಯಂಡ್ ನಾನಿಲ್ಲಿ 4 ಕಲರ್ ಥ್ರೆಡ್ಸ್ನ ತೊಗೊತಾ ಇದ್ದೀನಿ. ಏಕೆಂದರೆ 2 ಸ್ಯಾರಿ ಆದ್ದರಿಂದ 4 ಕಲರ್ ಥ್ರೆಡ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಕಲರ್ ಹಾಕ್ತಿದ್ದೀನಿ ಒಂದು ಸ್ಯಾರಿಗೋಸ್ಕರ. ಈಗ ನೆಕ್ಸ್ಟ್ ನಾವಿಲ್ಲಿ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ನೋಡ್ಕೊತೀವಿ. ಇಲ್ಲಿ ನಾವೀಗ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡೋದಕ್ಕೆ ಇಲ್ಲಿ ನಾನು ಟೇಪ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೆನ್ಷನ್ ಮಾಡ್ದಂಗೆ ಏನೇನು ಐಟಮ್ಸ್ ಬೇಕು ಅಂತ ಅಂದು ಅದನ್ನು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡಿ, ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಬೋದು. ನೀವು 1 ಇಂಚಿಗಾದರೂ ಮಾರ್ಕ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಅರ್ಧ ಇಂಚಿಗಾದರೂ ಮಾರ್ಕ್ ಮಾಡ್ಕೊಬೋದು. ನಮಗೆ ಗ್ಯಾಪ್ ಕಡಿಮೆ ಆದಷ್ಟು ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಪ್ ಜಾಸ್ತಿ ಇದ್ದಷ್ಟು ಕುಚ್ಚು ಅಷ್ಟು ಚೆನ್ನಾಗಿ ಬರೋಲ್ಲ. ನಾವು ಬೀಡ್ಸ್ ಹಾಕುವಾಗ ಮಾತ್ರ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಬೇಬಿ ಕುಚ್ಚು ಹಾಕುವಾಗ ನಾವು ಎಷ್ಟು ಕಡಿಮೆ ಮಾರ್ಕ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು. ಇಲ್ಲಿ ಕುಚ್ಚನ್ನ ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವೇನಾದರೂ ಅಕಸ್ಮಾತ್ ತುಂಬ ಸಣ್ಣ ಬೇಬಿ ಕುಚ್ಚು ಹಾಕೋದು ಅಂತ ಇತ್ತು ಅಂದರೆ ನಾವಿಲ್ಲಿ ಮೆಷರ್ಮೆಂಟು ಅಷ್ಟೇ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ಹತ್ರ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ನಾವಿಲ್ಲಿ ಒಂದು ನೀಡಲ್ ಅಥವಾ ಏನಾದರೂ ತೊಗೊಂಡು ಅಲ್ಲಿ ಹೋಲ್ ಮಾಡ್ಕೋಬೇಕು. ಮಾರ್ಕ್ ಮಾಡಿರೋ ಹತ್ರ ಅದು ನೀಟಾಗಿ ಹೋಲ್ ಮಾಡ್ಕೊಂಡ್ಮೇಲೆ ಜಾಸ್ತಿನೂ ಮಾಡ್ಕೊಬಾರ್ದು. ಅಲ್ಲಿಂದ ಈಗ ನಾವು ಗಮ್ ಹಾಕಿಟ್ಟಿರೋ ಥ್ರೆಡ್ನ ತೊಗೊಂಡು ಹಿಂದ್ಗಡೆಯಿಂದ ಮುಂದ್ಗಡೆ ಬರೋ ಥರ ತೆಗಿಬೇಕು. ಅದನ್ನು ತಕ್ಕೊಂಡ್ಮೇಲೆ ದಾರನ ನೆಕ್ಸ್ಟು ನಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚಿಗೆ ಬೇಬಿ ಕುಚ್ಚನ್ನ ತೊಗೊಂಡು
ಅದನ್ನು ಗಟ್ಟಿಯಾಗಿ ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ನೀಡಲಿಗೆ ಜರಿ ಥ್ರೆಡ್ನ ಅದಕ್ಕೆ ಪೋಣಿಸ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಹಿಂದ್ಗಡೆಯಿಂದ ಮುಂದೆ ತೊಗೊಂಡು ಜರಿ ಥ್ರೆಡ್ನ ಅದನ್ನು ಸುತ್ಕೋಬೇಕು. ಸುತ್ಕೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ. ಸುತ್ಕೊಂಡು ಒಂದು 3-4 ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಹಿಂದ್ಗಡೆಯಿಂದ ಮುಂದೆ ತಗೊಂಡು ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಎಷ್ಟು ನೀಟಾಗಿ ಜರಿ ಥ್ರೆಡ್ನ ಸುತ್ಕೊಂಡು ಟೈ ಮಾಡ್ತೀವೋ ಅಷ್ಟು ನೀಟಾಗಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಜರಿ ಥ್ರೆಡ್ನ ನಾವು ಹಾಗೆ ಸುತ್ಕೊಂಡಾದ್ರೂ ಹಿಂದ್ಗಡೆಯಿಂದ ಲಾಕ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಫಸ್ಟೇ ಒಂದು 3-4 ಲಾಕ್ ಮಾಡ್ಕೊಂಡು ಕುಚ್ಚು ಹಾಕಿರ್ತೀವಲ್ಲ ಅದ್ರ ಹಿಂಭಾಗದಿಂದ ನೀಡಲ್ನ ತೊಗೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ. ಇದೇ ಥರ ಫಾಲೋ ಮಾಡಿದರೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಬೇಕಾಗಿರೋ ಥರ ಕುಚ್ಚನ್ನ ನೀವು ಮನೆಯಲ್ಲೇ ಈಸಿಯಾಗಿ ಹಾಕೋಬಹುದು. ಆ್ಯಂಡ್ ನೀವು ಬೇರೆಯವ್ರಿಗೂ ಹಾಕೊಟ್ಟು ಅರ್ನ್ ಕೂಡ ಮಾಡ್ಕೊಬೋದು. ಇದು ಈಸಿ ಮೆಥಡಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇದೇ ಥರ ನಾವು ನೀಡಲ್ನ ತೊಗೊಂಡು ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ನ ನಾವು ಟೈ ಮಾಡ್ಕೋಬೇಕಾಗತ್ತೆ. ಈ ಥರ ಕಟ್ಕೊತು ಅಂತ ಅಂದರೆ ನಮಗೆ ನೀಟಾಗಿ ಕುಚ್ಚು ಹಾಳಾಗ್ದಲೇ ಇರೋ ಥರ ಮತ್ತು ಬಿಚ್ಕೊಳ್ದಲೇ ಇರೋ ಥರ ಟೈಟಾಗಿ ಕೂತ್ಕೊಂಡಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಹಾಳಾಗುತ್ತೆ ಕಿತ್ತೋಗುತ್ತೆ ಅಂತ ಯೋಚನೆ ಮಾಡೋದಿರಲ್ಲ. ಇದರಲ್ಲಿ ನಾನು ಒಂದು 3-4 ಬೇಬಿ ಕುಚ್ಚನ್ನ ಹಾಕೋದನ್ನು ತೋರಿಸಿದ್ದೀನಿ ನೋಡಿ. ಈಸಿಯಾಗಿ ನಾವು ನೀಟಾಗಿ ಹಾಕೋಂತು ಅಂತಂದರೆ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಜರಿ ಥ್ರೆಡ್ನ ಕಟ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟ್ರಿಮ್ಮರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ನಾವು ಎಷ್ಟು ಮೆಜರ್ಮೆಂಟಿಗೆ ಬೇಕು ನಾವು ಅಷ್ಟು ಮೆಜರ್ಮೆಂಟಿಗೆ ಕಟ್ ಮಾಡ್ಕೋಬೋದು. ಇಲ್ಲ ನೀವು ಟೇಪ್ ಇಟ್ಕೊಂಡು ಮೆಜರ್ ಮಾಡ್ಕೊಂಡಾದ್ರೂ ಕಟ್ ಮಾಡ್ಕೋಬೋದು. ಇಲ್ಲ ಹಾಗೇನಾದ್ರೂ ನೀವು ಕಟ್ ಮಾಡ್ಕೊಬೋದು. ಬಟ್ ನೀವು ಬಿಗಿನರ್ಸ್ ಆದ್ದರಿಂದ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ 2-3 ಸಲ ಅದನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಸಲನೇ ಹಾಗೆ ಕಟ್ ಮಾಡ್ತು ಅಂದರೆ ಒಳ್ಳೆಯದು. ಏನಕ್ಕೆ ಒಂದೇ ಸಲ ಕಟ್ ಮಾಡ್ಕೋಬೇಕು ಅಂತಂದರೆ ಥ್ರೆಡ್ದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅಂದರೆ ಬೇಬಿ ಕುಚ್ಚು ಹಾಕಿರೋ ಥ್ರೆಡ್ದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ಒಂದೇ ಸಲ ಕಟರಲ್ಲಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇದೇ ಥರ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಬಿಗಿನರ್ಸ್ಗೆ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಅಂದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 high. Going out, going out, going all the way. Going high, high, high. Going all the way, going up. Going all the way, going up. Going all the way, going high, higher. Break the mold, then press repeat. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, 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 high. Going up, going out, going all the way. Going high, high, higher. Going all the way, going up. Going all the way, going up. Going all the way, going high, higher. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.